Hi, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಚೋನು. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸ್ವಲ್ಪ ಅಂತ ಹೇಳಕ್ಕೆ ಬಂದೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಯಾಕೆ ಕ್ಲಿಕ್ ಮಾಡಬೇಕು ಅಂತ ಅಂದರೆ ನಾನು ಮಾಡೋ ವಿಡಿಯೋ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಗಾಗಿ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ತಮ್ಮನಲ್ಲಿ ನೋಡಿರ್ತೀರ, ನಿಮಗೆ ಗೊತ್ತು. 2026 ಫಸ್ಟ್ ವ್ಲಾಗ್ ನಾನು ಮಾಡ್ತಾ ಇರುವಂಥದ್ದು ಶಾಪಿಂಗ್ ವ್ಲಾಗ್. ಒಂದಷ್ಟು ಶಾಪಿಂಗ್ ಮಾಡಿದ್ದೆ, ಮತ್ತು ನಾನು ಮಿಂತ್ರದಲ್ಲಿ ಮಾಡಿದ್ದೆ, ಸವಾನಾದಲ್ಲಿ ಮಾಡಿದ್ದೆ. ಎಲ್ಲದು ತೋರಿಸೋಣ ಅಂತ ಹೇಳಿ ಈ ಒಂದು ವ್ಲಾಗ್, ಐ ಥಿಂಕ್ ಈ ಒಂದು ವ್ಲಾಗ್ ಇಷ್ಟ ಆಗ್ಬೋದು ಹುಡುಗಿರಿಗೆ. ನನ್ನ ಶಾಪಿಂಗ್ ವ್ಲಾಗ್ ಆಲ್ಮೋಸ್ಟ್ ನಂಗೆ ಜಾಸ್ತಿ ಇಷ್ಟ, ಲೈಫಲ್ಲಿ ನಂಗೆ ಜಾಸ್ತಿ ಏನು ಇಷ್ಟ ಅಂತ ನಂಗೆ ಶಾಪಿಂಗ್ ಮಾಡ್ತಾ ಇರಬೇಕು. ಬೇಜಾರಾದರೆ ಶಾಪಿಂಗ್ ಮಾಡಬೇಕು. ಟೈಮ್ನ ವೇಸ್ಟ್ ಮಾಡೋದು ಬೇಡ, ಶಾಪಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಓಕೆ, ನನ್ನ ಹತ್ರ ಇಷ್ಟು ಇದಿದೆ. ಅದಲ್ಲದೆ ಒಂದು ನಿಮಿಷ, ಇಷ್ಟಲ್ಲದೆ ನೋಡಿ, ನಾನು ಹೇಳ್ದೆ ಅಲ್ವಾ, ನಾನು ಯಾವುದಪ್ಪ ಒಂದು ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಅಂತ. ಹಾಗಾಗಿ ಇಷ್ಟು ಫಾರ್ಮಲ್ಸ್ ನನ್ನ ಲೈಫಲ್ಲೇ ನಾನು ಫಾರ್ಮಲ್ಸ್ ಹಾಕಲ್ಲ, ನನಗೆ ಇಷ್ಟ ಅಲ್ಲ. ಆದ್ರೂ ಇಷ್ಟೊಂದೆಲ್ಲ ತರಿಸ್ಕೊಂಡಿದ್ದೀನಿ. ಪ್ರತಿಯೊಂದು ಹೇಳ್ತೀನಿ. ಫಸ್ಟ್ ಈ ಒಂದು ಬಾಕ್ಸ್ ಓಪನ್ ಮಾಡಿಬಿಡೋಣ. ಇದ್ರಲ್ಲಿ ತುಂಬ ಇದು ಬಾಕ್ಸ್ ತುಂಬ ಕಿರಿಕಿರಿ ಆಗ್ತಾ ಉಂಟು, ಅದಕ್ಕೆ. ಇವಾಗ ಇದು ಓಪನ್ ಮಾಡೋಣ. ಸೌಂಡ್ ಅಲರ್ಜಿ ನನಗೆ ಇವಾಗ ನನಗೆ ಮರ್ತೋಗಿದೆ. ಈ ಮಿಂತ್ರ ಹೇಗಿತ್ತು, ಸಾರಿ ಸವಾನಾದಲ್ಲಿ ಹೇಗೆ ಗೊತ್ತಾ, ಇವಾಗ ವಿಂಟರ್ ಇದೆ, ವಿಂಟರ್ ಹೋಗಿ ಸಮ್ಮರ್ ಬರುತ್ತಲ್ಲ ಹಾಗೆ. ತುಂಬ ಲೇಟು, 1 ಮಂತ್ ಬೇಕು, ಮಿನಿಮಮ್ 1.5 ಮಂತ್ ಆದರೂ ಬೇಕು. ಓಹೋ ಮಿರರ್ ಇದು ಗೈಸ್. ಚೆನ್ನಾಗಿದೆ. ಚೆನ್ನಾಗಿದೆ. ಇದಕ್ಕೆ ಎಷ್ಟು ಗೊತ್ತಾ, 390 ರೂಪೀಸ್. ಈ ಒಂದು ಮಿರರ್ಗೆ 390 ಆರಾಮ್ಸೆ ಕೊಡ್ಬೋದು. ನಂಗೆ ಇಷ್ಟ ಆಯಿತು. ಲಿಂಕ್ ಅಂತೂ ಕೊಡೋಕ್ಕಾಗಲ್ಲ, ಬೇಕಿದ್ರೆ ನಿಮಗೆ ಹಿಂಗೆ ಹಿಡ್ಕೊತೀನಿ. ಬೇಕಿದ್ರೆ ಈ ಒಂದು ಫೋಟೋನ ಕ್ಲಿಕ್ ಮಾಡಿ ನೀವು ಸವಾನಾದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ಲಿಂಕ್ ಎಲ್ಲ ಆಗಲ್ಲ. ನೆಕ್ಸ್ಟ್ ಒನ್ ನಾನು ಓಪನ್ ಮಾಡ್ತಿರೋದು ಈ ಒಂದು ಬೆಲ್ಟ್. ಇದು ಬೆಲ್ಟ್ ಥರ, ಬಟ್ ಬೆಲ್ಟ್ ಅಲ್ಲ, ಸುಮ್ಮನೆ ಜೀನ್ಸಿಗೆ ಹಾಕೊಬೋದು, 1 ಪೀಸ್ಗೆ ಹಾಕ್ಬೋದು, ಎಲ್ಲ ಹಾಕ್ಬೋದು ಈ ಥರ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್. ನೋಡಿ ಗಾಯ್ಸ್, ದೆಕ್ಕೋಣ ಗಾಯ್ಸ್, ದೆಕ್ಕೋಣ. ಈ ಥರ ಲಾಕ್ ಇದು ಈ ಥರ ಇದೆ ನೋಡಿ, ಈಸಿಯಾಗಿ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಜೀನ್ಸ್ಗೆ ಹಾಕ್ಬೋದು, 1 ಪೀಸ್ಗೆ ಹಾಕ್ಬೋದು, ಪ್ರತಿಯೊಂದಕ್ಕೆ ಹಾಕ್ಬೋದು. ಇದಕ್ಕೂ ಅಷ್ಟೇ 390 ಆರಾಮ್ಸೆ ಕೊಡ್ಬೋದು, 390. ಅದಾದ ನಂತರ ನೆಕ್ಸ್ಟ್ ಇದೊಂದು ಬ್ರೇಸ್ಲೆಟ್ ಆರ್ಡರ್ ಮಾಡಿದ್ದೆ. ಬೇಗ ಓಪನ್ ಮಾಡ್ತೀನಿ. ಈ ಬ್ರೇಸ್ಲೆಟ್ಗೆ 190 ರೂಪೀಸ್ ಅಷ್ಟೆ. ಚೆನ್ನಾಗಿದೆ ಇದು, ಹೀಗೆ ಗೋಲ್ಡ್ ಥರ ಇದೆ, ಬಟ್ ಗೋಲ್ಡ್ ಅಲ್ಲ ಇದು. ಚೆನ್ನಾಗಿದೆಯಾ? 190 ರೂಪೀಸ್. ಓಕೆ, ಈ ಥರ ಆಯಿತು. ಅದನ್ನು ಫಸ್ಟು ಸವಾನ ಓಪನ್ ಮಾಡಿಬಿಡೋಣ. ಅದಾದ ನಂತರ ಏನಪ್ಪ ಇದು, ಅರ್ರಿ
ಇದು ಮೇಕಪ್ ಬ್ರಷಸ್. ನನಗೆ ಮೇಕಪ್ ಮಾಡೋಕ್ಕೆ ಬರಲ್ಲ, ಆದರೂ ಬ್ರಷ್ ಬೇಕಂತ ಅನಿಸ್ತು. ಸೊ ಹಾಗಾಗಿ ತೊಗೊಂಡೆ. 1 2 3 4 5 6 ಬ್ರಷ್ಗೆ 490 ರೂಪೀಸ್. ಇಷ್ಟಕ್ಕೆ 490 ರೂಪೀಸ್ ಕೊಡ್ಬೋದು ಆರಾಮ್ಸೆ, ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಈ ಒಂದು ಸೆಟ್ ಬ್ರಷ್ನ ತರಿಸ್ಕೊಂಡಿದ್ದು. ಅದಾದ ನಂತರ ನೆಕ್ಸ್ಟ್ ಇದು ಇಷ್ಟ ಆಯ್ತು ನನಗೆ, ಅದಕ್ಕೆ ತರಿಸ್ಕೊಂಡೆ. ಬಿದ್ದೋಯ್ತಾ? ಒಂದು ಸೆಟ್ ಇದೆ ಇದರಲ್ಲಿ. ಏನೇನಿದೆ ಅಂತ ಅಂದರೆ ವೆಯ್ಟ್ ಫಸ್ಟು ಒಂದು ಸೆಟ್ ಆಫ್ ಸರಿ ಬೋಬೋ ಇಯರಿಂಗ್ಸ್, ಒಂದು ಇಯರಿಂಗ್ಸ್ ಇದೆ. ಅದಾದ ನಂತರ ಒಂದು ರಿಂಗ್ ಇದೆ ಈ ಥರ. ಅದಾದಮೇಲೆ ಅದಾದಮೇಲೆ ಒಂದು ಚೈನ್ ಇದೆ ಸೇಮ್. ಆಮೇಲೆ ಬ್ರೇಸ್ಲೆಟ್ ಸೇಮ್. ಎರಡು ಬ್ರೇಸ್ಲೆಟ್ ಇದೆ ಗುರು. ಒಬ್ಬೊಬ್ಬೊಬ್ಬ ಸಿ ಏನೋ ಬೆತ್ತು ಸೊ ಏನೇನಿದೆ ಇಲ್ಲಿ ಸೆಟ್ಟಲ್ಲಿ ಅಂತ ಅಂದರೆ 2 ಇಯರಿಂಗ್ಸ್ ಇದೆ ಆ್ಯಂಡ್ 2 ಬ್ರೇಸ್ಲೆಟ್ಸ್ ಇದೆ. ಅರೆ ಯಾರ್ ಪ್ಲೀಸ್, ಇವಾಗ ಹೇಳಿಟ್ಟೆ ಅಂತ ನನಗೆ ಗೊತ್ತಿಲ್ಲ, ಇಲ್ಲೇ ಇತ್ತು. ಓಕೆ, ಒಂದು ಇಯರಿಂಗ್ ಇದೆ, ಒಂದು ಚೈನ್ ಇದೆ, ಒಂದು ರಿಂಗ್ ಇದೆ, 2 ಬ್ರೇಸ್ಲೆಟ್ ಇದೆ. ಓಕೆ, ಇಷ್ಟು. ಇದಕ್ಕೆ ನಿಮಗೆ 290 ರೂಪೀಸ್. ನಾನು ತುಂಬ ದಿನದಿಂದ ಸರ್ಚ್ ಮಾಡ್ತಿದ್ದೆ ಆಯಿತಾ, ನಂಗೆ ಬೇಕೇ ಬೇಕು ಅಂತ ಹೇಳಿ. ಸೊ ಫೈನಲಿ ಸಿಕ್ತು. ಇಲ್ಲಿ ನೋಡಿ, ಇದು 2 ಇದೆ, ಇದು 2 ಇದೆ. ಇದು ಏನು ಗೊತ್ತಾ, ಇದು ಹೇರ್ ಆಕ್ಸೆಸರೀಸ್ ಇದೆಲ್ಲ, ಹೇರ್ ಸ್ಟಿಕ್ಕರ್ಸ್ ಬರುತ್ತಲ್ಲ, ಈಗ ತೆಗೆದು ಈಗ ಅಂಟಿಸೋದು. ನನಗೆ ಇದು ಏನೋ ಸಿಕ್ಕಾಪಟ್ಟೆ ಬೇಕು ಅನಿಸ್ತು. ಸೊ ಹಾಗಾಗಿ ಆರ್ಡ್ರ್ ಮಾಡಿಕೊಂಡೆ. ಈಗ ಇಲ್ಲೆಲ್ಲ ಅಂಟಿಸ್ಬೋದಲ್ಲ ಆ ಥರ. ಸೊ ಇದು ವೈಟ್ ಕಲರಲ್ಲಿ ಎರಡು ತೊಗೊಂಡಿದ್ದೀನಿ. ಇದು 2 ಇದೆ, ಗೋಲ್ಡ್ 2 ಇದೆ. ಸೊ ಟೋಟಲ್ 4. ಒಂದು ನಿಮಿಷ ಇಲ್ಲಿ ಇಟ್ಬಿಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಬೇಗ ಓಪನ್ ಮಾಡ್ತೀನಿ. ಇದು ನಾನು ರೈನ್ ಕೋಟ್ ಆರ್ಡರ್ ಮಾಡ್ಕೊಂಡಿದ್ದೆ, ಆಫರ್ ಇತ್ತು ಅದಕ್ಕೆ. ಸುಮ್ಮನೆ ಇವಾಗ ಮಳೆಗಾಲ ಅಲ್ಲ, ಬಟ್ ಮಳೆ ಏನಾದರೂ ಬಂದರೆ ಇರಲಿ ಅಂತ ಹೇಳಿ. ಈ ಥರ ಚೆನ್ನಾಗಿದೆ, ಬಟ್ ತುಂಬ ಚೆನ್ನಾಗಿದೆ. ಇದಕ್ಕೆ ಎಷ್ಟು ಗೊತ್ತಾ, ಇದ್ರದ್ದು ಪ್ಯಾಕೆಟ್ ಎಲ್ಲ ಇದು ಐ ಥಿಂಕ್ ಇದು 244 ಮೇ ಬಿ. ಇಲ್ಲಿ ಟೋಟಲ್ ಇರೋದು 244 ಅಂತ. 244 ರೂಪೀಸೇ ಇರುತ್ತೆ, ಇದೇನಷ್ಟು ಜಾಸ್ತಿ ಇಲ್ಲ. ಸೊ ಅದೊಂದು ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಸೆಟ್ ಆಫ್ ಎಷ್ಟಿದೆ ಗೊತ್ತಾ ಇದರಲ್ಲಿ, ಇಷ್ಟು ಇದೆ ಗೈಸ್. ಸೊ 1 2 3 4 5 6 7 8 9 10 11 12 13 14 ಟೋಟಲ್ 15 ಇದೆ ಆಯಿತಾ. ಇದು ಇಷ್ಟು
ನಂಗೆ ಈ ಥರ ಬೇಕು. ತುಂಬ ಟೈಟ್ ರಿಬ್ಬನ್ ಎಲ್ಲ ಹಾಕಿದ್ರೆ ಹೇರ್ ಎಲ್ಲ ಹಾಳಾಗುತ್ತೆ, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 370 ರುಪೀಸ್. 15ಗೆ 370 ರುಪೀಸ್. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೆ ನಾನು ತೊಗೊಂಡಿದ್ದೆ. ಇನ್ನೊಂದೇನು ಬುಕ್ ಮಾಡಿ ಓಹೋ ದೆಕ್ಕೋಣ ಗಾಯ್ಸ್, ದೆಕ್ಕೋಣ. ವಾವ್, ಇಲ್ಲ ಅಂಟ್ಕೊಂಡಿದೆ, ಅವಾಗಿಂದ ಹುಡುಕ್ತಾ ಇದ್ದೀನಿ. ಇದು ಮ್ಯಾಗ್ನೆಟ್ ಅಲ್ವಾ, ಅಂಟ್ಕೊಂಡ್ಬಿಡಿದೆ. ಸಿ, ಇದು ಗೋಲ್ಡ್ ಅಲ್ಲ, ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಸಿ, ಚೆನ್ನಾಗಿದೆಯಾ? ಇದು ಒಂದಿದೆ. ಓಹೋ, ಇಯರಿಂಗ್ಸ್ ಇದೆ ಗಾಯ್ಸ್, ಈ ಥರ ಇಯರಿಂಗ್ಸ್. ಅದಕ್ಕೆ ಚೈನ್ ಕೂಡ ಇದೆ, ಸೇಮ್ ಹಂಗೆ ಬರುತ್ತೆ, ಇದಷ್ಟೇ. ಚೆನ್ನಾಗಿದೆಯಾ? ನಂಗೆ ಇಷ್ಟ ಆಯ್ತಪ್ಪ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು $390. ನೆಕ್ಸ್ಟ್ ಒಂದು ಟೀ ಶರ್ಟ್ ಆರ್ಡ್ರ್ ಮಾಡಿದ್ದೆ. ಇದು ಒನ್ ಸೈಡ್ ಟೀ ಶರ್ಟ್ ಆಯಿತಾ, ಒನ್ ಸೈಡ್ ಇದಿದೆ. ಇದೆಲ್ಲ ಟೀ ಶರ್ಟ್ ಅಲ್ಲ, ಸಾರಿ. ನೆಕ್ಸ್ಟ್ ಇದು ಬ್ಯಾಗ್. ಏನೋ ನನಗೆ ಈ ಬ್ಯಾಗ್ ತುಂಬ ಇಷ್ಟ ಆಯ್ತಪ್ಪ. ಹ್ಯಾವ್ ಎ ನೈಸ್ ಡೇ ಅಂತ ಇದೆ. ಸಿ, ಹೀಗೆ ಹಾಕ್ಕೊಂಡಿದ್ದೆ. ಸುಮ್ಮನೆ ಎಂಟ್ಕಾರ ಇರಲಿ ಅಂತ ಆರ್ಡ್ರ್ ಮಾಡಿದೆ. 390 ರುಪೀಸ್ ಈ ಬ್ಯಾಗು. ಸಿ, ಚೆನ್ನಾಗಿದೆ ಅಲ್ವ ಗೈಸ್? ಚೆನ್ನಾಗಿದೆ. ಎಲ್ಲಾದರೂ ಟೂರ್ಗೆ ಹೋದಾಗೆಲ್ಲ ತೊಗೊಂಡು ಹೋಗೋಣ ಅಂತ, ಟ್ರಾವೆಲ್ ಮಾಡಬೇಕಾದ್ರೆ ಇರಲಿ. 2 ಬಟನ್ಸ್ ಇದೆ. ಸಿ, ಇಷ್ಟೇನೇನಿಲ್ಲ. ಇದ್ರ ಜೊತೆ ಒಂದು ಪೇರ್ ಡ್ರೆಸ್ ಹಾಕ್ಬೋದು, ಒಂದು ಸ್ಲಿಪ್ಪರ್ ಹಾಕ್ಬೋದು, ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಇಷ್ಟ ಆಯಿತು. ಅಪ್ಪ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ನಾನು ಲಾಕ್ ಮಾಡಿದ್ದೀನಿ. ನಮ್ಮಮ್ಮ ಚಪ್ಪಲಿ ತೊಗೊಂಡು ಸರಿಯಾಗಿ ಬಾರಿಸ್ತೀನಿ. ಎಷ್ಟು ತೊಗೊಂಡು ಟೀ ಶರ್ಟ್ ಹೇಳಿದ್ನಲ್ಲ, ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒನ್ ಸೈಡ್ ಟೀ ಶರ್ಟ್. ಇದು ವರ್ಷ ಸವಾನದಲ್ಲಿ ತೊಗೊಂಡಿದ್ದು. 690 ರುಪೀಸ್. ಬ್ಲಾಕ್. ಸಿ, ಒನ್ ಸೈಡ್ ಇದು ಈ ಥರ ಬರುತ್ತೆ, ಹಿಂಗೆ ಚೆನ್ನಾಗಿದೆಯಾ? ಫುಲ್ ಆರ್ಮ್ಸ್ ಟೀ ಶರ್ಟ್. ಇದಕ್ಕೆ ಜಸ್ಟ್ ಟೋನ್ ಶಾರ್ಟ್ ಜೀನ್ಸ್ ಹಾಕೋದು ಸಾಕು, ಸಕ್ಕತ್ತಾಗಿರುತ್ತೆ. ಇದೊಂದು. ಅದಾದ ನಂತರ ನನಗೆ ಕರ್ಲರ್ ಮಾಡ್ಕೊಳ್ಳೋಕ್ಕೆ ಇದು ಮತ್ತೆ ಒಂದು ಬಂದಿದೆ. ಹೇರ್ ಕರ್ಲರ್ ಮಾಡ್ಕೊಳ್ಳೋಕ್ಕೆ ಟು ಬಿ ಆನೆಸ್ಟ್ ನಂಗೆ ಬರಲ್ಲ. ಸೊ ಹಾಗಾಗಿ ನಾನು ಈ ಥರದ್ದು ಈ ಥರದ್ದು ಯೂಸ್ ಮಾಡೋಣ ಅಂತ ತರಿಸ್ದೆ. ಲಿಟ್ರಲಿ ಐ ಡೋಂಟ್ ನೋ ಹೌ ಟು ಯೂಸ್ ಬಟ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲಿತೀನಿ. ಇದು ಸೆಟ್ ಬಂದುಬಿಟ್ಟು 450 ರುಪೀಸ್. 1 2 3 4 5 6 ಇದಿದೆ, ರೋಲರ್ ಮಾಡ್ಕೊಳ್ಳೋದಿದೆ. ಆ್ಯಂಡ್ 6 ಕ್ಲಿಪ್ಸ್ ಇದೆ ಒಳಗಡೆ. ತೋರಿಸ್ಬಿಡ್ತೀನಿ. ಈ ಥರ ಕ್ಲಿಪ್ಸ್ 6 ಇದೆ. ಇದು 6 ಇದೆ. ಅದು ಹಿಂಗೆ ಮಾಡ್ತಾರಲ್ಲ, ಮೇಲೆ ಹಿಂಗೆ ಮಾಡಿ ಹೀಗೆ ಬ್ಲೋ ಡ್ರೈ ಮಾಡಿ, ಅದೇ ಕಲಿಬೇಕು, ಯೂಟ್ಯೂಬಲ್ಲಿ ಕಲಿಬೇಕು ನೋಡಿಕೊಂಡು ಹೇಗೆ ಅಂತ. ಸೊ ಇದು ಒಂದು ಲಾಸ್ಟ್. ಇದು ನನ್ನ ಹತ್ರ ಇತ್ತು, ಇದು ಸ್ಟೋಲ್ ಇತ್ತು, ಬಟ್ ಬೇಕು ಅಂತ ಅನಿಸ್ತು, ಅದಕ್ಕೆ ಮತ್ತೆ ಆರ್ಡ್ರ್ ಮಾಡಿದೆ. ಈಗ ಹಾಕ್ಕೊಳ್ಳೋದು. ಇದೊಂದು. ಇದು ಪ್ರೈಸ್ ಬಂದ್ಬಿಟ್ಟು ಪ್ರೈಸ್ ಎಷ್ಟಿದು ಅಂತ ಗೊತ್ತಾಗ್ತಿಲ್ಲ, ಇಲ್ಲ ಹಾಕಿಲ್ಲ. ಐ ಥಿಂಕ್ ಅರೌಂಡ್ ಅದು 500 ಸಮಥಿಂಗ್ ಎಷ್ಟೋ ಇರುತ್ತೆ. ಅದೊಂದು. ಗೈಸ್, ಇದು ಹೇರ್ ಸ್ಟಿಕ್ಕರ್. ಮತ್ತೆ ಇನ್ನೊಂದು ಆರ್ಡ್ರ್ ಮಾಡಿದೆ ನೋಡಿ. ಈ ಹೇರ್ ಸ್ಟಿಕ್ಕರ್ಗೆ 190, ಇದಕ್ಕೆ 190. ಇರಲಿ ಬಿಡಿ, ಬಿದ್ದಿರಲಿ, ಎಲ್ಲಿ ಬರುತ್ತೆ. 190 ರುಪೀಸ್. ಮತ್ತು ನೆಕ್ಸ್ಟ್ ಒನ್
ನನಗೆ ಏನೂ ಗೊತ್ತಿಲ್ಲ, ಇದು ಏನಕ್ಕೆ ಯೂಸ್ ಮಾಡ್ತೀನೋ ಇಲ್ಲವೋ ಗೊತ್ತಿಲ್ಲ, ಬಟ್ ಆರ್ಡರ್ ಮಾಡಿದೆ ಸುಮ್ಮನೆ ಇರಲಿ ಅಂತ ಹೇಳಿ. ಇದೊಂಥರ ಚೆನ್ನಾಗಿದೆ, ಎಲ್ಲ ಯಾವುದಾದ್ರೂ ಪ್ರಿನ್ಸಸ್ ಡ್ರೆಸ್ ಹಾಕೊಳ್ಳೋಣ ಅಂತ ಈ ಥರ. ನೆಕ್ಸ್ಟ್ ದುಬೈಗೆ ಹೋಗೋ ಪ್ಲ್ಯಾನ್ ಇದೆಯಲ್ಲ, ಅವಾಗ ಹಾಕೊಳ್ಳೋದು ನಾವು. ಇನ್ನೊಂದಿದೆ, 2 ಕೈಗೂ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಪೀಸ್ ಹಾಕ್ಬಿಟ್ಟೆ ಅಲ್ವಾ ನಾನು ಇವಾಗ ತಾನೇ. $370. And next ಅಯ್ಯೋ ದೇವಡ ಇದು ಪ್ರೈಸ್ ಬಂದ್ಬಿಟ್ಟು $290. ಇದೊಂದಿದೆ, ಇದ್ರ ಜೊತೆಗೆ ಇದಿದೆ. ಯಾವ ಫಿಂಗರ್ ಸ್ಕಾರು ಹಾಕೊಬೋದು ನೀವು ನೋಡಿ. ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಿದೆ ನೋಡಿ, ನಿಮಗೆ ಟೈಟು ಲೂಸ್ ಎಲ್ಲ ಮಾಡ್ಬೋದು. 1 ಪೀಸ್ ಎಲ್ಲ ಹಾಕ್ದಾಗ ಅಂತ ತೊಗೊಂಡಿರೋದು ಇದು. ಅಷ್ಟೇ ಅಲ್ಲ, ಓಹೋ ಇದು ಯಾವುದೋ ರಿಂಗ್ ಅನ್ಸುತ್ತೆ ಬಿದ್ದೋಗಿದೆ. ಅದು ಲೂಸ್ ಆ್ಯಂಡ್ ಟೈಟ್ ಮಾಡ್ಬೋದು. ಸೊ ಇಷ್ಟು ಸವಣದಾಗಲಿ ಬಟ್ಟೆಗಳಾಗಿತ್ತು. ನೆಕ್ಸ್ಟ್ ಅದೇ ನಾನು ಹೇಳೋದಲ್ಲ ಫಾರ್ಮಲ್ಸ್ ತೊಗೊಂಡಿದ್ದೀನಿ ಅಂತ. ಅದು ನೋಡಿ ಈ ಥರ ಫಾರ್ಮಲ್ಸ್ ಚೆನ್ನಾಗಿದೆಯಾ. ಪಾಕೆಟ್ಗೆ ಆಪ್ಷನ್ ಇದೆ, ಕ್ಲಾತ್ ಸಕ್ಕತ್ತಾಗಿದೆ. ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಎಲ್ಲದು ಕೂಡ ಸೈಜ್ 28. ಕಲರ್ ಸೇಮ್ ಪ್ಯಾಟ್ರನಲ್ಲಿ ಇದೊಂದು ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಅನಿಸುತ್ತೆ ಇದೇ ಥರ ಪ್ಯಾಟ್ರನಲ್ಲೇ ಇದೆ ಅನಿಸುತ್ತೆ. ಡೆಫಿನೆಟ್ಲಿ ಸೇಮ್ ಪ್ಯಾಟ್ರನ್, ಬಟ್ ಕಲರ್ ಬೇರೆ ಬೇರೆ ತೊಗೊಂಡಿದ್ದೀನಿ. ಇದು ಸಮ್ಟೈಮ್ಸ್ ನಾನು ಆಫೀಸ್ಗೆ ಹೋಗ್ಬೇಕಾಗುತ್ತಲ್ಲ, ಸೊ ಆಫೀಸ್ಗೆ ಹೋದಾಗ ನಾನು ಫಾರ್ಮಲ್ಸ್ದೇ ಯೂಸ್ ಮಾಡಬೇಕು. ಸ್ಟೈಲಿಶ್ಗೆ ಜೀನ್ಸ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಅದ್ರ ಮೇಲೆ ಬ್ಲೇಸರ್ ಹಾಕ್ಕೊಂಡ್ರೆ ಸಾಕು. ಸೊ ಹಾಗಾಗಿ ಇದೊಂದೆರಡು ಪ್ಯಾಂಟ್ ತೊಗೊಂಡಿದ್ದೀನಿ. ಇದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು ನಿಜವಾಗ್ಲೂ ಗೊತ್ತಿಲ್ಲ, ಪ್ರೈಸ್ ಟ್ಯಾಗ್ ಎಲ್ಲ ಅಲ್ಲೇ ತೆಗೆದಿದ್ದೀನಿ. ಟ್ಯಾಗ್ ಮಾಡಿರ್ತೀನಿ, ಬೇಕಾದ್ರೆ ನೋಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈ ಪ್ಯಾಂಟ್. ಇದು ಅದೇನೆ ಸೇಮ್ ಕಲರ್, ಸೇಮ್ ಇದು ಕಲರು ಬಟ್ ಸೇಮ್ ಪ್ಯಾಟ್ರನ್. ಇದೊಂದು 3 ಒಂದೇ ಥರ, ಇದು 3 ತೊಗೊಂಡಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಈ ಪ್ಯಾಟ್ರನಲ್ಲಿ ನಿನ್ನೆ ಒಂದು ಹಾಕ್ಕೊಂಡಿದ್ದೆ, ಈಗ ಹಾಕಿದ್ದೀನಲ್ಲ ಶರ್ಟು, ಆ ಶರ್ಟ್ಗೆ ಬ್ಲ್ಯಾಕ್ ಕಲರ್ ಹಾಕ್ಕೊಂಡು ಹೋಗಿದ್ದೆ. ಚೆನ್ನಾಗಿದೆ. ಟ್ರೌಸರ್ಸ್ ಇದೆಲ್ಲ ಟ್ರೌಸರ್ಸ್, ಬಟ್ ಈ ಟ್ರೌಸರ್ಗೆ ಈ ಪಾಕೆಟ್ ಇಲ್ಲ. ಆ್ಯಂಡ್ ನಿಮಗೆ ಇಲ್ಲಿ ಟೈ ಆಪ್ಷನ್ ಹಿಂಗಿರುತ್ತೆ ನೋಡಿ. ಇಲ್ಲಿ ಒರಿಜಿನಲ್ ಕಾಸ್ಟ್ ಬಂದುಬಿಟ್ಟು ಇದರಲ್ಲಿ 1,999 ಇದೆ, 2,000 ಅಂತ ಇದೆ, ಬಟ್ ಅಷ್ಟು ಇಲ್ಲ ಇದು. ನಾನು ಸಿಕ್ಕಿದ್ರೆ ಪಕ್ಕ ಇದನ್ನ ಮೆನ್ಷನ್ ಮಾಡ್ತೀನಿ ಪ್ರಾಡಕ್ಟ್. ಇದೊಂದು. ಅದಾದ ನಂತರ ನೆಕ್ಸ್ಟ್ ಇದೊಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇದು 1 ಬಟನ್, ಇದು ವೈಟು, ಪ್ಯೂರ್ ವೈಟು, ಓನ್ಲಿ 1 ಬಟನ್ ಇದೆ. ಇದಕ್ಕೂ ಕೂಡ ಪಾಕೆಟ್ಸ್ ಇದೆ, ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೊ ಟ್ರೌಸರ್ಸ್ ಇಷ್ಟು ತೊಗೊಂಡಿದ್ದೀನಿ ಸದ್ಯಕ್ಕೆ. ಅದಾದ ನಂತರ ನೆಕ್ಸ್ಟ್ ನ್ಯೂ ಇಯರಲ್ಲಿ ನಾನೊಂದು ಟಾಪ್ ಹಾಕಿದ್ದೆ, ಬ್ಲ್ಯಾಕ್ ಕಲರ್ ಶರ್ಟ್ ಹಾಕಿದ್ನಲ್ಲ, ತುಂಬ ಜನ ಕೇಳ್ತಾಯಿದ್ರಿ ಎಲ್ಲಿ ತೊಗೊಂಡ್ರಿ ಅಂತ. ಮಿಂತ್ರಲ್ಲಿ ತೊಗೊಂಡಿದ್ದು, ಸೇಮ್ ಬಟ್ ಕಲರ್ ಚೇಂಜ್. ಬಟನ್ಸ್ ಇದೆ ಅದಕ್ಕೆ ಗೈಸ್, ಇಲ್ಲಿ ನೋಡಿ ಬಟನ್ ಇಲ್ಲಿರುತ್ತೆ. ಇದು ಕ್ಲಾತ್ ಅಂತೂ ಮಸ್ತಾಗಿದೆ ಅಪ್ಪ, ಸಕ್ಕತ್ತಿದು. ಇದು ಒಂದು ಶರ್ಟ್ ಇದು ಐ ಥಿಂಕ್ 800 to 900 ಅನಿಸುತ್ತೆ, ತುಂಬ ಸಕ್ಕತ್ತಾಗಿದೆ. ಅದೊಂದು ನೋಡಿದ್ದೀನಿ. ಅದಾದಮೇಲೆ ಇದೊಂದು ಶರ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ನನ್ನ ಎಲ್ಲ ಕಲರಿಂದ ಫೇಸಲ್ಲೂ ಕೂಡ ಬ್ರೈಟ್ನೆಸ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇದೊಂದು ತೊಗೊಂಡಿದ್ದೀನಿ, ಇದು ಚೆನ್ನಾಗಿದೆ, ಏನೋ ಒಂಥರ ಕ್ಯೂಟಾಗಿದೆ. ಅದಾದಮೇಲೆ ಇದೊಂದು. ನನಗೆ ಯಾಕೋ ಈ ನಡುವೆ ಸಿಕ್ಕಾಪಟ್ಟೆ ಶರ್ಟ್ ಮೇಲೆ ಲವ್ ಆಗ್ತಿದೆ ಗೈಸ್.
ಈ ಶರ್ಟ್ ಆ್ಯಂಡ್ ಲಾಸ್ಟ್ ಇದಂತೂ ನನ್ನ ಫೇವ್ರೆಟ್ ಅಂದ್ಕೊಳ್ಳಿ, ಇಷ್ಟು ಶಾಪಿಂಗ್ ಮಾಡಿರೋದ್ರಲ್ಲಿ. ವೈಟ್. ಸೊ ಹಿಂದೆ ಆಪ್ಷನ್ ಇದೆ, ಟೈ ಮಾಡೋ ಆಪ್ಷನ್ಸ್ ಇದೆ. ಅದು ನೋಡಿ, ಲೂಸು ಟೈಟು ಅಂತ ನಾನು ಇನ್ನೂ ನಿಜವಾಗ್ಲೂ ಇದನ್ನ ಹಾಕೊಂಡು ನೋಡಿಲ್ಲ. ಎಲ್ಲ ಇಲ್ಲಿರೋದೆಲ್ಲ ಚೆಕ್ ಮಾಡಿದ್ದೀನಿ, ಇದೊಂದು ಬಿಟ್ಟು, ಯಾಕೆಂದರೆ ಇದು ಎಣ್ಣೆ ಬಂದಿದ್ದು. ಸೊ ಇದು ಚೆಕ್ ಮಾಡಿಬಿಟ್ಟು ಟೈಟ್ ಇದೆಯೋ ಲೂಸ್ ಇದೆಯೋ ಅಂದ್ಬಿಟ್ಟು ಕಳಿಸ್ಬೇಕು. ಇಷ್ಟ ಆಗಿತ್ತು. ಇಲ್ಲಿ ನೋಡಿ ಎಲ್ಲ ಹೆಂಗೆ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ಸೊ ಇವತ್ತು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಯಾ, ಟಾಟಾ, ಲವ್ ಯು, ಬಾಯ್. ಆದಷ್ಟು ಸಿಕ್ಕಿದ್ರೆ ಲಿಂಕ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಪ್ರಾಡಕ್ಟ್ನ ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.